ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಜರ್ನಿ ಚಾನಲ್. ಯಾರ್ಯಾರೆಲ್ಲ ಫಸ್ಟ್ ಟೈಮ್ ಈ ವಿಡಿಯೋನ ನೋಡ್ತಾ ಇದ್ದೀರಾ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಕೂರ್ಗ್ ಟ್ರಿಪ್ನ ಪಾರ್ಟ್ 3 ವಿಡಿಯೋ ಆಗಿದೆ. ಪಾರ್ಟ್ 1 ಆ್ಯಂಡ್ ಪಾರ್ಟ್ 2 ವಿಡಿಯೋನ ನಾನು ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ. ಕೂರ್ಗಲ್ಲಿ ಇದು 2ನೇ ದಿನ ಆಗಿರೋದ್ರಿಂದ ಎಚ್ಚರ ಆಗಿದ್ದೆ ನಾನು ಹೊರಗಡೆ ಬಂದೆ. ಹೇಗಿರುತ್ತೆ ವ್ಯೂ ನೋಡೋಣ ಅಂತ. ಬೆಂಗಳೂರಲ್ಲಿ ಬೆಳಿಗ್ಗೆ ಎದ್ದ ತಕ್ಷಣವೇ ಹೊರಗಡೆ ವೆಹಿಕಲ್ ಸೌಂಡ್ ಕೇಳೋದಂತೂ ಕಂಪಲ್ಸರಿ. ಆದರೆ ಇವತ್ತು ಎದ್ದ ತಕ್ಷಣ ಒಂಚೂರು ಸೌಂಡೇ ಇರಲಿಲ್ಲ. ಪೀಸ್ಫುಲ್ ಆಗಿತ್ತು ನೇಚರ್ ಅಂತೂ. ಅಷ್ಟೊತ್ತಿಗೆ ದೂರದಲ್ಲಿ ನನಗೆ ಒಂದು ತಾವರೆ ಹೂ ಕಾಣಿಸ್ತು. ತುಂಬಾ ಚೆನ್ನಾಗಿತ್ತು. ನಮ್ಮ ಕಡೆಗೆ ಕೃಷ್ಣಾಷ್ಟಮಿ ಹಬ್ಬದ ದಿನ ಇದನ್ನು ಜಾಸ್ತಿ ಪೂಜೆಗೆಲ್ಲ ತರ್ತಾರೆ. ಅದಾದಮೇಲೆ ಇವತ್ತೇ ನಾನು ನೋಡ್ತಾ ಇರೋದು ಇಷ್ಟು ಹತ್ರದಿಂದ. ಒರಿಜಿನ್ನೇ ಬೆಂಗಳೂರಾಗಿ ಅವ್ರೇನಾದರೂ ಈ ಥರ ರೆಸಾರ್ಟಿಗೆ ಬಂದರೆ ಅವ್ರಿಗೆ ನಿಜ ಮನೆಗೆ ಹೋಗ್ಲಿಕ್ಕಂತೂ ಮನಸ್ಸಾಗಲ್ಲ. ಆದರೆ ನಮ್ಮ ಕಡೆಗೆಲ್ಲ ಇದೇ ಥರ ಗ್ರೀನರಿ ಇರೋದ್ರಿಂದ ನನಗೇನು ತುಂಬ ಹೊಸದಾಗಿ ಫೀಲ್ ಆಗಲಿಲ್ಲ. ಹಾಗೆ ಬೇಗ ರೆಡಿ ಆದೆ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮುಗಿಸಿ ನಮ್ಮ ಲಗೇಜ್ನೆಲ್ಲ ಪ್ಯಾಕ್ ಮಾಡ್ಕೊಂಡ್ವಿ. ಯಾಕಂದರೆ ಇವತ್ತಿಲ್ಲಿಂದ ನಾವು ಚೆಕ್ಔಟ್ ಆಗಬೇಕು. ತುಂಬ ಗುಡ್ ಮೆಮೊರೀಸನ್ನು ಕ್ರಿಯೇಟ್ ಮಾಡಿದಂಥ ಈ ರೆಸಾರ್ಟ್ಗೆ ಬೈ ಬೈ ಹೇಳ್ತಾ ನಾವಿಲ್ಲಿಂದ ಫಾಲ್ಸ್ಗೆ ಹೋಗ್ತಾ ಇದ್ದೀವಿ. ಫಾಲ್ಸ್ಗೆ ಪರ್ ಪರ್ಸನ್ಗೆ 50 ರೂಪೀಸ್ ಚಾರ್ಜ್ ಮಾಡ್ತಾರೆ. ಎಂಟ್ರೆನ್ಸಿಂದ ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕು ಫಾಲ್ಸಿಗೆ. ನಾವೆಲ್ಲರೂ ಫ್ರೆಂಡ್ಸ್ ಆಗಿರೋದ್ರಿಂದ ದಾರಿ ಉದ್ದಕ್ಕೂ ಮಾತಾಡ್ತಾ ಜೋಕ್ ಮಾಡ್ತಾ ಹೋದ್ವಿ. ತುಂಬ ದೂರ ಅಂತ ಫೀಲ್ ಆಗಲಿಲ್ಲ. ಓ ರೂಪಾ, ಯಾವ ಫಾಲ್ಸಿಗೆ ಹೋಗ್ತಾ ಇದ್ದೀವಿ ನಾವು? ಸರಿ, ಮುಂದಿರೋ ವೀಕ್ಷಕರಿಗೆ ಕೇಳ್ಕೊಂಡು ಬರೋ, ಇನ್ನು ಬರ್ತಿರೋ ಫ್ರೆಂಡ್ಸಿಗೆ ಗೊತ್ತಿಲ್ಲಂತೆ. ಈಗ ಇವ್ರಿಗೆ ಕೇಳೋಣ, ಈಗ ಯಾವ ಫಾಲ್ಸ್ ನಾವು ಹೋಗ್ತಿರೋದು? ಇರ್ಪು ಜಲಪಾತ. ಇರ್ಪು 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 ಇರ್ಪು. ಆಗ ನಾನು ಫ್ರೆಂಡ್ಸಿಗೆ ಹಿಂದ್ಗಡೆ ಕೇಳ್ತಾ ಇದ್ದೆ ಯಾವ ಫಾಲ್ಸ್ ಅಂತ. ಮುಂದ್ಗಡೆ ಇರೋರು ಬೋರ್ಡಲ್ಲಿ ಓದ್ಕೊಬಿಟ್ಟಿದ್ದಾರೆ. ನಿಜ ಹೇಳಬೇಕಂದ್ರೆ ನನಗೂ ಗೊತ್ತಿರಲಿಲ್ಲ. ಆಮೇಲೆ ಗೊತ್ತಾಯಿತು ಫಾಲ್ಸ್ ಹೆಸರು ಇರ್ಪು ಫಾಲ್ಸ್ ಅಂತ ಹೇಳಿ. ಇಲ್ಲೇನು ಕಾಣಿಸ್ತಿದೆ ಇದು ಖಾಲಿ ಜಲಪಾತ ಅಷ್ಟೇ ಅಲ್ಲ, ಇದು ಟೆಂಪಲ್ಗೆ ಸೇರಿದ್ದು. ರಾಮೇಶ್ವರ ಸ್ವಾಮಿ ಅನ್ನೋ ಟೆಂಪಲ್ ಪ್ರಾಪರ್ಟಿ ಆಗಿರೋದ್ರಿಂದ ಇಲ್ಲಿ ಸ್ನಾನ ಮಾಡಿದರೆ ಅದನ್ನು ತೀರ್ಥ ಸ್ನಾನ ಅಂತಲೂ ಕನ್ಸಿಡರ್ ಮಾಡ್ತಾರೆ. ಮತ್ತು ಚಪ್ಪಲಿನೆಲ್ಲ ಹಾಕ್ಕೊಂಡು ಸ್ನಾನ ಮಾಡೋ ಹಾಗಿಲ್ಲ ಅಂತ ಬೋರ್ಡ್ ಹಾಕಿದ್ದಾರೆ. ವಿಡಿಯೋ ನೋಡಿ ಫಾಲ್ಸ್ ಚೆನ್ನಾಗಿದೆ ಹೋಗೋಣ ಅಂದ್ಕೊಳ್ತಾ ಇದ್ದೀರಾ? ಡೆಫಿನೆಟ್ಲಿ ವಿಸಿಟ್ ಮಾಡಿ. ಆದರೆ ಹೋದಾಗ ರೂಲ್ಸ್ ಮಾತ್ರ ಮರಿದೇ ಫಾಲೋ ಮಾಡಿ. ನಾವು ಡೆಸ್ಟಿನೇಷನ್ ರೀಚ್ ಆದ್ವಿ. ಕೊನೆಗೂ ಅಂದರೆ ನಾವು ಹೊರಟಾಗ 5 ಕಿಲೋಮೀಟ್ರ್ ಇದೆ ನಡಿಬೇಕು ಅಂತ ಹೇಳಿದರು. ನಾವು ಫುಲ್ಲು ಅದು ಹೇಗೆ ನಡೆಯೋದಪ್ಪ 5 ಕಿಲೋಮೀಟ್ರು ಅಂತ ನೋಡಿದರೆ ಸುಮ್ಮನೆ ತಮಾಷೆ ಮಾಡಿದರು. ಇಲ್ಲೇ ಬಂತು. ಫಾಲ್ಸ್ ತುಂಬ ಚೆನ್ನಾಗಿದೆ. ನಾವೆಲ್ಲರೂ ಅಲ್ಲಿ ದೂರದಲ್ಲಿ ಸ್ವಲ್ಪ ಜನ ಕಾಣಿಸ್ತಾ ಇದ್ದಾರಲ್ಲ, ಅಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಬನ್ನಿ, ಮತ್ತೆ ಯಾಕೆ ತಡ ಮಾಡೋದು, ನಿಮ್ಮನ್ನು ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಅಂತೂ ಇಂತೂ ಆಗ ನಾನು ದೂರದಿಂದ ಒಂದು ಪ್ಲೇಸ್ ಕಾಣಿಸಿದ್ನಲ್ವ, ಅಲ್ಲಿ ಬಂದು ರೀಚ್ ಆಗೇ ಬಿಟ್ವಿ. ನೀರಲ್ಲಿ ಕಾಲಿಟ್ಟೆ. ತುಂಬಾ ನೀರು ಕೋಲ್ಡ್ ಆಗಿತ್ತು. ಹಾಗೆ ಮೋಡನೂ ಕೂಡ ಆಗಿದೆ. ನಾನಿಲ್ಲಿ ವಿಡಿಯೋ ಮಾಡ್ತಾ ಇದ್ರೆ ನನ್ನ ಫ್ರೆಂಡ್ಸ್ ಎಲ್ಲ ಅಲ್ಲಿ ಫೋಟೋ ಶೂಟ್ ಮಾಡ್ತಾ ಇದ್ದಾರೆ. ಬರುವಾಗ ಫುಲ್ ಬಿಸಿಲಿತ್ತು, ಈಗ ಮೋಡಾಗಿ ಮಳೆ ಬರ್ತಾ ಇದೆ. ವೆದರ್ ತುಂಬಾ ಚೆನ್ನಾಗಿದೆ. ಕಾವೇರಿ ಅಂತ ಎಲ್ಲ ಫ್ರೆಂಡ್ಸು ವಿಡಿಯೋ ಫೋಟೋ ತಗೋತಾ ಇದ್ದಾರೆ. ಇಲ್ಲಿ ಅಂಜಲಿ ಅಂತ ಇದ್ದಾರೆ. ಮೀಟ್ ಮಾಡೋಣ ಬನ್ನಿ. ಹಾಯ್ ಫ್ರೆಂಡ್ಸ್, ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಮೈ ಫ್ರೆಂಡ್. ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಚಾನೆಲ್. ಹಾಯ್ ಫ್ರೆಂಡ್ಸ್. ಥ್ಯಾಂಕ್ ಯು ಅಂಚು. షీ ఈస్ వందన ఇన్ తెలుగు ఎల్డోన్. ఓకే ఓకే. ప్లీజ్ సపోర్ట్ చేయండి ఈ అమ్మాయిని మంచిగా, తెలుగు ఆడియన్స్ కూడా. బాయ్. ಎಂಜಾಯ್ ಮಾಡೋದ್ರ ಜೊತೆಗೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಫೋಟೋಸನ್ನು ತಗೊಂಡ್ವಿ ಮೆಮೊರಿಗೋಸ್ಕರ. ಫಾಲ್ಸಿಂದ ವಾಪಸ್ ಬರುವಾಗಲೇ 3 ಆಗಿಬಿಟ್ಟಿತ್ತು. ಎಲ್ಲರಿಗೂ ತುಂಬ ಹಸಿವೆ ಆಗಿತ್ತು. ಆದರೆ ಒಂದು ಹೋಟೆಲು ಇರಲಿಲ್ಲ. ಟೂರಿಸ್ಟ್ ಪ್ಲೇಸ್ ಆಗಿರೋದ್ರಿಂದ ಸಣ್ಣ ಶಾಪ್ ಹಾಕ್ಕೊಂಡು ಸ್ನ್ಯಾಕ್ಸ್ನ ಮಾಡ್ತಾಯಿದ್ರು. ಅದರಲ್ಲಿ ಮ್ಯಾಗಿ ಇತ್ತು. ನಾವೆಲ್ಲ ಅದನ್ನು ತಿನ್ಕೊಂಡು ಅಲ್ಲಿಂದ ಹೊರಟ್ವಿ. ಮತ್ಯಾವ ಪ್ಲೇಸು ವಿಸಿಟ್ ಮಾಡಲಿಕ್ಕಿರಲಿಲ್ಲ. ಡೈರೆಕ್ಟ್ ಬೆಂಗಳೂರು ಅಂತಲೇ ಹೊರಟಿದ್ದು ನಾವು.
ನಾವೆಲ್ಲ ಬಸ್ಸಲ್ಲಿ ಫುಲ್ ಎಂಜಾಯ್ ಮಾಡ್ತಾ ಹಾಡು ಹೇಳ್ತಾ ಹೋಗ್ತಾ ಇದ್ವಿ. ಅಷ್ಟೊತ್ತಿಗೆ ಯಾರೋ ಜಿಂಕೆ 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 ಅಂದರು. ನಾವು ಇವ್ರು ಬಿಡಪ್ಪ ಸುಮ್ಮನೆ ತಮಾಷೆ ಮಾಡ್ತಾರೆ ಅಂದ್ಕೊಂಡ್ರೆ ನಿಜವಾಗ್ಲೂ ಜಿಂಕೆ ನೋಡಿ ಫುಲ್ ಖುಷಿಯಾಗೋಯ್ತು ಎಲ್ಲರಿಗೂ. ನನಗಂತೂ ನಿದ್ದೆ ಬಂತರ ಆಗಿತ್ತು. ಜಿಂಕೆ ನೋಡದ್ದು ಮತ್ತು ಜಿಂಕೆ ಕಾಣಿಸುತ್ತೇನೋ ಅಂತ ಹೇಳಿ ಕಣ್ಕೊಂಡು ಬಿಟ್ಕೊಂಡು ಹೊರಗಡೆನೇ ನೋಡ್ತಾ ಕೂತೆ. ಆದರೆ ಜಿಂಕೆ ಆಮೇಲೆ ಜಾಸ್ತಿ ಕಾಣಿಸ್ತಿಲ್ಲ, ಸ್ವಲ್ಪ ಕಾಣಿಸ್ತು. ಅದ್ರ ಜೊತೆಗೆ 2 ನವಿಲು ಕಾಣಿಸ್ತು. ವಿಡಿಯೋ ಮಾಡಲಿಕ್ಕೆ ಸಿಗಲಿಲ್ಲ, ಆದರೆ ಮರದ ಮೇಲೆ ದೂರದಲ್ಲಿ ಕೂತ್ಕೊಂಡಿತ್ತು. ನೀವೀಗೇನು ನೋಡ್ತಾ ಇದ್ದೀರಾ ಅದು ನಾಗರಹೊಳೆ ಹುಲಿ ಸಂರಕ್ಷಣಾ ಪ್ರದೇಶ. ಆದರೆ ನಾವು ಹೊರಗಡೆ ರೋಡಲ್ಲೇ ಹೋಗ್ತಾ ಇದ್ದೀವಿ, ಅದಕ್ಕೆ ಜಿಂಕೆ ಕಾಣಿಸ್ತಾ ಇದೆ. ನಾವು ಅದನ್ನು ನೋಡೇ ಖುಷಿ ಪಟ್ವಿ. ಹುಲಿ ನೋಡಬೇಕಂದ್ರೆ ಅದಕ್ಕೆ ಬೇರೆ ಕಡೆ ದಾರಿ ಇದೆ, ಮತ್ತು ಬೇರೆ ಕಡೆ ಟಿಕೆಟ್ ತೊಗೊಂಡು ಹೋಗ್ಬೇಕಂದ್ರೆ. ಎಲ್ಲ ಏನು ಮಾಡ್ತಿದ್ದಾರೆ ಅಂದ್ಕೊಂಡ್ರಾ? ಎಲ್ಲರೂ ರೀಲ್ಸ್ ಮಾಡಲಿಕ್ಕೆ ರೆಡಿ ಮಾಡ್ಕೋತಾ ಇದ್ದಾರೆ. ನೈಸ್ ರೋಡ್ ಬೇಕಲ್ಲ, ಇಲ್ಲಾಂದರೆ ಗಾಡಿ ಶೇಕ್ ಆದಾಗೆಲ್ಲ ಬಿದ್ದೋಗ್ತಾರೆ ಅಂತ ಹೇಳಿ ಕಾಯ್ತಾ ಇದ್ದಾರೆ. ಸ್ಟೆಪ್ನೆಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ. ಅದ್ರ ಜೊತೆಗೆ ನಮಗೆ ರೀಲ್ಸ್ ಟೀಚ್ ಮಾಡ್ಲಿಕ್ಕೆ ಅಂತಲೇ 2 ಸ್ಪೆಷಲ್ ಟೀಚರ್ಸ್ ಬಂದಿದ್ದಾರೆ. ಅದೇ ನಮ್ಮ ವಂದನ, ಇನ್ನೊಂದು ಮಂಜು. ಯಾರ್ಯಾರಿಗೆ ಯಾವ್ಯಾವ ಸ್ಟೆಪ್ ಅಂತ ಕೊರಿಯೋಗ್ರಾಫ್ ಮಾಡ್ತಿದ್ದಾರೆ. ನೆಕ್ಸ್ಟ್ ಬೆಂಗಳೂರಿಗೆ ಹೋಗ್ತಾ ಇದ್ರಲ್ವಾ, ಮಧ್ಯದಲ್ಲಿ ಬೇಜಾರಾಗ್ತಾ ಇತ್ತು, ಏನ್ ಮಾಡೋದು ಅಂತ ಹೇಳಿ ಎಲ್ಲರೂ ರೀಲ್ಸ್ ಮಾಡ್ಲಿಕ್ಕೆ ಪ್ಲಾನ್ ಮಾಡಿದ್ವಿ. ಎಲ್ಲರೂ ಸ್ಟೆಪ್ ನ ಕಲ್ತು ರೀಲ್ಸ್ ಎಕ್ಸಿಕ್ಯೂಟ್ ಮಾಡಿ ಈಗ ಮುಗೀತು. ನೆಕ್ಸ್ಟ್ ಈಗ ಊಟ ಮಾಡಬೇಕು. 7-7:30 ಹಾಗೆ ಊಟಕ್ಕೆ ಹೋಗ್ತಿದ್ದೀವಿ. ಕೂರ್ಗ್ ನೋಡಿ ತುಂಬ ಸ್ಪೆಷಲ್ ಆಗಿದೆ, ಡಿಫ್ರೆಂಟ್ ಆಗಿದೆ ಅಂತ ಏನು ಅನಿಸ್ಲಿಲ್ಲ. ಯಾಕಂದರೆ ನನ್ನೂರು ಹೇಗಿದೆ ಅದೇ ಥರನೇ ಫೀಲ್ ಆಯಿತು ನನಗೆ, ಇನ್ನೇನು ಅನಿಸ್ಲಿಲ್ಲ. ಬೆಳಿಗ್ಗೆಯಿಂದ ತುಂಬ ಸುತ್ತಾಡಿದ್ರಿಂದ ಸುಸ್ತಾಗಿತ್ತು, ಹಾಗೆ ನಿದ್ರೆ ಬಂದ್ಬಿಡ್ತು. ಆಮೇಲೆ ಊಟಕ್ಕೆ ಮೈಸೂರು ರೋಡಲ್ಲಿ ಯಾವುದೋ ಒಂದು ಕಡೆ ನಿಲ್ಲಿಸಿದ್ರು, ಆಗ ಎಚ್ಚರ ಆಯಿತು. ಶಾಪಿಂಗ್ ಕೂಡ ಮಾಡ್ಬೋದಿತ್ತು, ಯಾಕಂದರೆ ಅಲ್ಲಿ ಸ್ಯಾರೀಸು ಮತ್ತು ಡೆಕೋರೇಷನ್ ಐಟಮ್ ಏನೇನೋ ಇದ್ವು. ಆದರೆ ನಾವು ಯಾರೂ ಏನೂ ಶಾಪಿಂಗ್ ಮಾಡಲಿಲ್ಲ, ಸೀದಾ ಹೋದ್ವಿ. ತುಂಬ ಹಸಿವೆ ಆಗಿತ್ತಲ್ವಾ, ಅದಕ್ಕೆ ಊಟಕ್ಕೆ ಹೋದ್ವಿ. ಊಟ ಆರ್ಡ್ರ್ ಮಾಡಿ ನಾವೆಲ್ಲ ಮಾತಾಡ್ತಾ ಕುತ್ಕೊಂಡಿದ್ವಿ. ಸ್ವಲ್ಪ ಹೊತ್ತಾದಮೇಲೆ ಊಟ ಬಂತು. ಎಷ್ಟೆಷ್ಟು ಬೇಕೋ ಅಷ್ಟನ್ನು ಚೆನ್ನಾಗಿ ಊಟ ಮಾಡಿದ್ವಿ. ಅದಾದ ನಂತರ ಹೊರಗಡೆ ಹೋಗಿ ಸ್ವಲ್ಪ ಗಾಳೀಲಿ ಓಡಾಡಿದ್ವಿ. ಜರ್ನಿ ಮಾಡಿದ್ರಲ್ವ, ಕೂತು ಬೇಜಾರಾಗಿತ್ತು, ಸ್ವಲ್ಪ ವಾಕಿಂಗ್ ಮಾಡಿದ್ವಿ. ಅಲ್ಲಿಂದ ಡೈರೆಕ್ಟ್ ಬೆಂಗಳೂರಿಗೆ ಹೊರಟ್ವಿ. ನಾವು 12 ಗಂಟೆ ಹಾಗೆ ಬೆಂಗಳೂರು ರೀಚ್ ಆಗಿದ್ವಿ. ಬಾಯ್ 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 ಬಾಯ್. ಓಹೋ, ಲಾಸ್ಟ್ ಸ್ಟಾಪ್ ನಮ್ಮ ಆಫೀಸ್ ಹತ್ರನೇ ಇತ್ತು. ಎಲ್ಲರಿಗೂ ಬೊಮ್ಮನಹಳ್ಳಿಯಲ್ಲೇ ಇಳಿಸಿದ್ರು. ನಮ್ಮ ಫ್ರೆಂಡ್ಸ್ ಎಲ್ಲ ಅವ್ರವ್ರ ರೂಮಿಗೆ ಹೋದರು. ನಾನು ಮತ್ತು 1-2 ಜನ ಸೇರಿ ಕ್ಯಾಬ್ ಮಾಡಿಕೊಂಡು ನಮ್ಮ PGಗೆ ಬಂದ್ವಿ. ನನ್ನ ಫ್ರೆಂಡ್ಸ್ ಎಲ್ಲ ವಿಡಿಯೋ ಮಾಡುವಾಗ ತುಂಬಾ ಸಪೋರ್ಟ್ ಮಾಡಿದ್ರು. ಅವರಿಗೆಲ್ಲ ಒಂದು ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ. ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ನನ್ನ ಚಾನಲನ್ನು ಮರೀದೇ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್.